ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯಶುದೀಪ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವ್ಲಾಗ್ ಮಾಡಿ ತುಂಬ ದಿನ ಆಯಿತು, ಹಂಗಾಗಿ ಇವತ್ತು ಮಾಡೋಣ ಅಂತ ಮಾಡ್ತಾಯಿದ್ದೆ ವ್ಲಾಗ್ನ. ಇವತ್ತು ಶನಿವಾರ ನಾನು ಸಕಲೇಶ್ಪುರಕ್ಕೆ ಹೋಗ್ತಾಯಿದ್ದೆ, ಏಕೆಂದರೆ ನಮ್ಮ ಚಿಕ್ಕಪ್ಪರ ಮನೆ ಹೊಸ ಮನೆ ಗೃಹ ಪ್ರವೇಶ ಇತ್ತು. ಹಂಗಾಗಿ ನಾಳೆ ಗೃಹ ಪ್ರವೇಶ ಇರೋದು, ಹಂಗಾಗಿ ಇವತ್ತೇ ಹೋಗ್ತಾಯಿದ್ವಿ. ನಾನು ನನ್ನ ಮಗಳು ಇಬ್ಬರು ಬಂದ್ವಿ. ಇವಾಗ ಬಸ್ಸಲ್ಲಿ ಹೋಗ್ತಾಯಿದ್ದೀವಿ. ಇವಾಗ ಹೊಸಪೇಟೆ ಹತ್ರ ಬಸ್ ಇರೋದಿತ್ತು, ಅಲ್ಲಿಂದ ಆಟೋ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಮನೆ ಹತ್ರಕ್ಕೆ. ನನ್ನ ಮಗಳಿಗಂತೂ ಎಷ್ಟೊತ್ತಿಗೆ ಮನೆಗೆ ಹೋಗ್ತೀವಿ ಅಂತ ಅನ್ನಿಸ್ತಾ ಇದೆ. ಅಲ್ಲಿ ಬಸ್ಸಲ್ಲೆಲ್ಲ ಕೂತಾಗ ಅಮ್ಮ ಯಾವಾಗ ಬರ್ತೀವಿ, ಯಾವಾಗ ಇಳಿತೀವಿ ಅಂತ ಕೇಳ್ತಾನೆ ಇದ್ಲು. ಇವಾಗ ಆಟೋದಲ್ಲಿ ಬಂದು ಇವಾಗ ಮನೆಗೆ ಬಂದ್ವಿ. ಇವಾಗ ಮನೆಗೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಹೊಸ ಮನೆ ಹತ್ರಕ್ಕೆ ಹೋಗೋಣ ಅಂತ ಕೂತಿದ್ವಿ. ನಾನು ಬೆಳಗ್ಗೆನೇ ಬೇಗ ಹೊರಟಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೆ, ಆದರೂ ಬರೋಕ್ಕಾಗಿಲ್ಲ, ಲೇಟ್ ಮಾಡ್ಕೊಂಡೇ ಬಂದೆ. ನನ್ನ ಮಗಳಂತೂ ಬಂದಿದ ತಕ್ಷಣ ಡ್ರೆಸ್ ಚೇಂಜ್ ಮಾಡ್ಕೊಂಡು ಅಮ್ಮ ಹತ್ರ ಹೋಗಿದ್ದಾಳೆ. ಇಬ್ಬರು ಸೇರ್ಕೊಂಡು ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಒಳಗಡೆ. ಇವಾಗ ನನ್ನ ತಮ್ಮ ಬುಗ್ರಿ ತಗೊಬಂದ, ಬುಗ್ರಿ ಆಡೋಕ್ಕೆ ಅಂತ ಇಬ್ಬರು ಕೂತ್ಕೊಂಡಿದ್ದಾರೆ, ಯಾರು ಚೆನ್ನಾಗಿ ಬಿಡ್ತಾರೆ ಅಂತವ. ಚಿಕ್ಕ ವಯಸ್ಸಲ್ಲಿ ಬುಗ್ರಿ ಬಿಡೋಣ ಅಂತ ಬುಗ್ರಿ ಬಿಡ್ತಾಯಿದ್ವು, ಆದರೂ ಬಿಡೋಕ್ಕೆ ಬರ್ತಾನೆ ಇರಲಿಲ್ಲ ನಮಗೆ. ನನಗೂ ಈ ಕಡೆ ಹೋಗೋದಾ? ಹೆಂಗೆ ಹೋಗೋದು? ಅಲ್ಲಿ ಸುತ್ತಿ ಬೆಳೆಸಿ ಹೋಗ್ಬೇಕು ಅನ್ಸ. ಎಲ್ಲಾರದು ಆರ್ಬೇಕಾ? ದಾಟ್ಬೇಕು ಅನ್ಸತಿ. ಅಯ್ಯೋರ್ನ ಕರ್ಕಡಿ ಆ ಕಡೆಗೆ. ಇವಾಗ ನಮ್ಮಮ್ಮನ ಮಾಂಟಿರೆಲ್ಲ ಹೋಗಿದ್ರು. ಇವಾಗ ನಾನು ಕರ್ತವ್ಯಕ್ಕೆಲ್ಲ ಬಂದ್ವಿ. ಹೊರಟ್ಬಿಟ್ಟು ಬಂದಾಗ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ರು. ಬಂದ್ಬಿಟ್ಟು ಅವಾಗ ನಾವು ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇದಂ ಫಲಂ ಮಯಾ ದೇವಾ ಸ್ಥಾಪಿತಂ ಪುರತಸ್ತವ. ತೇನಮೇ ಸಫಲಾವಾಪ್ತಿರ್ಭವೇತ್ ಧನ್ವನಿಧನ್ವನೇ. ಇಷ್ಟದೇವತಾಭ್ಯೋ ನಮಃ. ದೇವತಾಭ್ಯೋ ನಮಃ. ಗ್ರಾಮಾಧಿದೇವತಾಭ್ಯೋ ನಮಃ. ಆರಾಧ್ಯ ಶ್ರೀ ಭೈರವೇಶ್ವರ ಸ್ವಾಮಿನೇ ನಮಃ. ಇಮಾನಿ ಫಲಾನಿ ಸಮರ್ಪಯಾಮಿ. ಪ್ರಾರ್ಥನಾಂ ಕರಿಷ್ಯೆ. ವಕ್ರದುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ. ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ. ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಶಂಭೋ ಮಹಾದೇವ ವಿಶ್ವೇಶಾಮರ ವಲ್ಲಭ. ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತುತೇ. ಜಿತಂತೆ ಪುಂಡರೀಕಾಕ್ಷ ನಮಸ್ತೆ ವಿಶ್ವಭಾವನಾ. ಸುಬ್ರಹ್ಮಣ್ಯ ನಮಸ್ತೆ ಸ್ತೋ ಮಹಾಪುರುಷ ಪೂರ್ವಜ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ. ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಆದಿನಾಮಪಿ ಚೈತಾಂಸಿ ದೇವಿ ಭಗವತಿ ಸಾ. ಕೃಷ್ಣಮೋಹಾಯ ಮಹಾಮಾಯ ಪ್ರಯಚ್ಛತಿ. ವಿಶ್ವೇಶ್ವರ ವಿರೂಪಾಕ್ಷ ವಿಶ್ವರೂಪ ಸದಾಶಿವ. ಶರಣಂ ಭವ ಭೂತೇಶ ಕರುಣಾಕರ ಶಂಕರ. ಲಕ್ಷ್ಮೀನಾರಾಯಣಾಭ್ಯೋ ಮಹೇಶ್ವರಾಭ್ಯೋ ನಮಃ. ವಾಣೀರಣ್ಯಗರ್ಭಾಭ್ಯೋ ನಮಃ. ಶಚಿ ಪುರಂದರಾಭ್ಯೋ ನಮಃ. ವಸಿಷ್ಠಾಭ್ಯೋ ನಮಃ. ಸೀತಾರಾಮಾಭ್ಯೋ ನಮಃ. ಸ್ವಾಹಾ ವೈಶ್ವಾನರಾಭ್ಯೋ ನಮಃ. ದುರ್ಗಾಯೇ ನಮಃ. ಗಣಪತಯೇ ನಮಃ. ಕ್ಷೇತ್ರಪಾಲಾಯ ನಮಃ. ವಾಸ್ತುಪುರುಷಾಯ ನಮಃ. ಮಾತೃಭ್ಯೋ ನಮಃ. ಪಿತೃಭ್ಯೋ ನಮಃ. ಗುರುಭ್ಯೋ ನಮಃ. ಆಚಾರ್ಯೇಭ್ಯೋ ನಮಃ. ಇಷ್ಟದೇವತಾಭ್ಯೋ ನಮಃ. ಗ್ರಾಮಾಧಿದೇವತಾಭ್ಯೋ ನಮಃ. ಆರಾಧ್ಯ ಶ್ರೀ ಭೈರವೇಶ್ವರ ಸ್ವಾಮಿನೇ ನಮಃ.
ಪ್ರಾರ್ಥಯಾಮಿ ನಮಸ್ಕರೋಮಿ. ಈ ಪೂಜೆಯ ಪ್ರಾರಂಭದಲ್ಲಿ ಮನೆಯ ದೇವರಾಗಿರತಕ್ಕಂತಹ ಭೈರವೇಶ್ವರರಲ್ಲಿ ಚೆನ್ನಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಈ ಗ್ರಾಮಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಗ್ರಾಮ ದೇವರಲ್ಲಿ ಹಾಗೆ ವಿಶೇಷವಾಗಿ ದಿವಸ ನೀವು ಆರಾಧನೆ ಮಾಡತಕ್ಕಂತಹ ಮಹಾಗಣಪತಿಯಲ್ಲಿ ವಾಸ್ತುಪುರುಷನಲ್ಲಿ ಸುದರ್ಶನ ದೇವರಲ್ಲಿ ಮೃತ್ಯುಂಜಯ ದೇವರಲ್ಲಿ ನವಗ್ರಹ ದೇವತೆಗಳಲ್ಲಿ ಚೆನ್ನಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ವಿಶೇಷವಾಗಿ ನಾವು ವಾಸಕ್ಕೋಸ್ಕರವಾಗಿ ನೂತನವಾಗಿ ಒಂದು ಗೃಹವನ್ನು ನಿರ್ಮಾಣ ಮಾಡಿದ್ದೇವೆ. ಹಾಗೆ ನಾವು ಯಾವ ಕೆಲಸವನ್ನ ಮಾಡಿದರೂ ಸಹ ಅದನ್ನು ಮೊದಲಾಗಿ ದೇವರಿಗೆ ಸಮರ್ಪಣೆ ಮಾಡಬೇಕು. ವಿಶೇಷವಾಗಿ ಮನೆಯಲ್ಲಿ ನೀವು ನೋಡಿರಬಹುದು, ಬೆಳ್ಳಿ ಮನೆಯಲ್ಲಿ ಈ ಹಸು ಕರು ಹಾಕಿದಾಗ ಅದರ ಹಾಲನ್ನು ದೇವರಿಗೆ ಅಭಿಷೇಕ, ಮೊದಲ ಹಾಲನ್ನು ದೇವರಿಗೆ ಅಭಿಷೇಕ ಮಾಡ್ತಾರೆ. ಹಾಗೆ ಕೆಲಸಕ್ಕೆ ಸೇರಿದರೆ ಮೊದಲ ತಿಂಗಳ ಸಂಬಳವನ್ನು ದೇವರಿಗೆ ಒಂದಿಷ್ಟು ಅಂತ ಕಾಣಿಕೆಯನ್ನು ಹಾಕ್ತೇವೆ. ಹಾಗೆ ಒಂದು ಮನೆಯನ್ನ ನಿರ್ಮಾಣ ಮಾಡಿದ ನಂತರದಲ್ಲಿ ಅಲ್ಲಿ ಮೊದಲಿಗೆ ನಾವು ದೇವತಾ ಸಾನ್ನಿಧ್ಯ ಅಂತ ಹೇಳಿ ಅಲ್ಲಿ ಒಂದಿಷ್ಟು ಜಾಗವನ್ನು ದೇವರಿಗೆ ಹಾಗಾಗಿ ವಿಶೇಷವಾಗಿ ಯಾವ ಪೂಜೆಗಳನ್ನ ಮಾಡಬೇಕಾದ್ರೂ ಸಹ ಪ್ರಾರಂಭದಲ್ಲಿ ಗಣಪತಿಗಳನ್ನ ಆರಾಧನೆ ಮಾಡಬೇಕು ಅಂತ. ಹಾಗಾಗಿ ವಿಶೇಷವಾಗಿ ಮೊದಲನೇದಾಗಿ ಗಣಪತಿಯ ಹೋಮವನ್ನು ಸಹ ವಿಶೇಷವಾಗಿ ಅಷ್ಟದ್ರವ್ಯ 8 ದ್ರವ್ಯಗಳಿಂದ ಗಣಪತಿಗೆ ಹೋಮವನ್ನು ಮಾಡ್ತಾ ಇದ್ದೇವೆ. ತದನಂತರದಲ್ಲಿ ನವಗ್ರಹ ದೋಷಗಳು ನಿವೃತ್ತಿಯಾಗಿ ಮನೆಯಲ್ಲಿ ಎಲ್ಲರಿಗೂ ಸಹ ಗ್ರಹಚಾರ ದೋಷ ಪರಿಹಾರಕ್ಕೋಸ್ಕರವಾಗಿ ನವಗ್ರಹ ಶಾಂತಿ ಹೋಮಾದಿಗಳನ್ನು ಸಹ ಮಾಡಿಸ್ತಾ ಇದ್ದೇವೆ. ಆ ನಂತರದಲ್ಲಿ ಮನೆಯಲ್ಲಿ ಸದಾಕಾಲವೂ ಸಹ ವಾಸ್ತು ದೇವತಾ ಅನುಗ್ರಹದಿಂದ ಸುಖ ಶಾಂತಿ ನೆಮ್ಮದಿಯನ್ನು ಮಂತ್ರಾಲು ಸಿಗಬೇಕು ಅಂತ. ಹಾಗಾಗಿ ವಾಸ್ತು ಶಾಂತಿಯನ್ನ ಹಾಗೆ ಸುದರ್ಶನ ಶಾಂತಿ ಹೋಮವನ್ನು ಸಹ ದೃಷ್ಟಿ ದೋಷ, ಮಾಟ, ಮಂತ್ರ, ತಂತ್ರ ಇತ್ಯಾದಿ ದೋಷಗಳಿಂದ ನಿವೃತ್ತಿಗೋಸ್ಕರವಾಗಿ ಸುದರ್ಶನ ಶಾಂತಿ ಹೋಮವನ್ನು ಸಹ ಮಾಡಿಸ್ತಾ ಇದ್ದೀವಿ. ಹಾಗೆ ರೋಗ ಬಾಧೆ ಎಲ್ಲವೂ ಸಹ ನಿವೃತ್ತಿಯಾಗಿ ಆರೋಗ್ಯ ಭಾಗ್ಯ ಪ್ರಾಪ್ತಿಗೋಸ್ಕರವಾಗಿ ಮಹಾ ಮೃತ್ಯುಂಜಯ ಶಾಂತಿ ಹೋಮವನ್ನು ಸಹ ಈ ದಿವಸ ಗೃಹದಲ್ಲಿ ಮಾಡಿಸ್ತಾ ಇದ್ದೇವೆ. ಮಾಡತಕ್ಕಂತಹ ಧಾರ್ಮಿಕ ಕಾರ್ಯ ಇವಾಗೆಲ್ಲ ಆಯಿತು. ಇವಾಗ ಹೋಮ ಮಾಡೋಕ್ಕೆ ಅಂತ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಎಲ್ಲವ. ಹಾಗಾಗಿ ಇವಾಗ ಪೂಜೆ ಮಾಡ್ತಾರಲ್ಲ ಅಂತ ಎಲ್ಲ ಇಲ್ಲೇ ಕೂತಿದ್ದೀವಿ. ಪೂಜೆ ಮಾಡೋ ಗಂಟೆ ಇಲ್ಲೇ ಕೂತ್ಕೊಳ್ಳೋಣ ಅಂತ. ಪ್ರಾರ್ಥಯಾಮಿ ಪ್ರಸೀದ ಮೇ. ವಿದ್ಯಾವಂತಂ ಯಶಸ್ವಂತಂ ಲಕ್ಷ್ಮೀವಂತಂ ಜನಂ ಕುರು. ವಂದೇ ಹೃದಯಂ ದೇಹಿ ಕಿಶೋರೈಃ ಕಿಶೋರೈಃ. ಒಳಗಡೆ ಪೂಜೆ ಹೋಮ ಎಲ್ಲ ನಡೀತಾನೆ ಇತ್ತು. ನಾವೆಲ್ಲ ಹೊರಗಡೆ ಬಂದ್ವಿ. ಮನೆ ತುಂಬ ಹೊಗೆ ಆಗಿತ್ತಲ್ಲ, ಹಂಗಾಗಿ ಕಣ್ಣು ಉರಿತಾ ಇತ್ತು. ಇವಾಗೆಲ್ಲ ಊಟ ಮಾಡೋಣ ಅಂತ ಬಂದ್ವಿ. ತುಂಬ ಜನ ಊಟ ಮಾಡ್ಕೊಂಡು ಹೋದರು. ನಾವಿವಾಗ ಊಟಕ್ಕೆ ಅಂತ ಕೂತಿದ್ವಿ. ಇವಾಗ ಪೂಜೆ ಎಲ್ಲ ಮುಗೀತು, ಊಟನೂ ಆಯಿತು. ಹಂಗೆ ಇವಾಗ ಬೆಳಗ್ಗೆಗೆ ಎಲ್ಲ ರೆಡಿ ಮಾಡಿ ಇಡ್ತಾಯಿದ್ರು, ಏನೇನು ಬೇಕು ಎಲ್ಲವ. ಬೆಳಗ್ಗೆ ಬೇಗನೆ ಪೂಜೆ ಮಾಡ್ತಾರಲ್ಲ, ಹಂಗಾಗಿ ಎಲ್ಲ ಇವಾಗಲೇ ರೆಡಿ ಮಾಡಿ ಇಡ್ತಾಯಿದ್ರು. ತುಂಬ ದಿನ ಆದಮೇಲೆ ವ್ಲಾಗ್ನ ಮಾಡಿದ್ದೀನಿ. ಹಾಗೆ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರೂ.